ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಈ 2000 ಪ್ರಶ್ನೆಗಳ ಸರಣಿಯಲ್ಲಿ ಇವತ್ತು ಒಂದು ವಿಡಿಯೋ ಆಗಿರ್ತದೆ ನೋಡ್ರಿ. ಇವಾಗ ಆಲ್ರೆಡಿ SSC GD ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದಿಷ್ಟು ಹೊಸ ಪ್ರಶ್ನೆಗಳನ್ನು ನೆಕ್ಸ್ಟ್ ಅದ್ರ ಮುಂದಿನ ಇರ್ತಕ್ಕಂಥ ಶಿಫ್ಟ್ ಒಳಗಿರ್ತಕ್ಕಂಥ ಮುಂದಿನ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಹಂಗಾರೆ ಇವತ್ತಿನ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಹಂಗಾರೆ ಡೈರೆಕ್ಟ್ ಕ್ವಶನ್ಸ್ಗೆ ಹೋಗಿಬಿಡಮ್ಮ. ಹಂಗಾರೆ ನೋಡಿರಿ, ಕ್ವಶನ್ಸ್ ಇವತ್ತು ಯಾವ್ಯಾವ ರೀತಿ ಕ್ವಶನ್ಸ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಿದ್ದು ನಿಮ್ಮ SSC ಒಳಗೆ ಕೇಳಿದ್ರು. ಈ ಕ್ವಶನ್ಸನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕಂತೇಳಿ ಒಂದೊಂದು ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಹಂಗಾರೆ ನೋಡಿರಿ, ಫಸ್ಟ್ ಕ್ವಶನ್ ಏನೈತಿ ಅಂತಾನ, ದ ಲಿಸ್ಟೆಡ್ ಪ್ರೈಸ್ ಆಫ್ ಚೇರ್ ಈಸ್ 5000. ನೋಡ್ರಿ, ಒಂದು ಯಾವುದೋ ಒಂದು ವಸ್ತುವಿಂದ ಅಂದ್ರೆ ಚೇರ್ದ ಪ್ರೈಸ್ ಎಷ್ಟೈತಿ ಅಂತಾರೆ 5000 ಅದ. ಆಫ್ಟರ್ ಗಿವಿಂಗ್ 2 ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 10% ಆ್ಯಂಡ್ X%. ನೋಡ್ರಿ, ಈಗ ಆಲ್ರೆಡಿ ಇದು ಈ ಟೈಪ್ ಕ್ವಶನ್ ಬರೋದು ಎರಡನೇ ಸಾರಿ ಅಂಥದ್ದು. ಆಲ್ರೆಡಿ ಒಂದು ಸಾರಿ ನಿಮ್ಗೆ ಒಂದು ಕ್ವಶನ್ ಬಿಡಿಸಿ ನಾನು, ಮತ್ತು ಒಳ್ಳೆ ಯಾರ್ಯಾರು ಕ್ಲಾಸ್ ಕೇಳಿದ್ರಿ ಅಂತಾರೆ ಈ ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹಿಂಗೆ ರಿಪೀಟ್ ಆಗ್ತಿರ್ತಾವೆ. ನೀವೆಲ್ಲ ಕ್ವಶನ್ಸ್ ಏನಾದ್ರು ಸಾಲ್ವ್ ಮಾಡಿದ್ವಿ ಅಂತಾರೆ ನೆಕ್ಸ್ಟ್ ಮುಂದಿನ ಕ್ವಶನ್ಸನ್ನು ನೀವೇ ಅಡ್ವಾನ್ಸ್ ಸಾಲ್ವ್ ಮಾಡ್ಬೋದು. ಅದಕ್ಕೆ ಒಂದು ಸ್ವಲ್ಪ ಕರೆಕ್ಟ್ ನೀಟಾಗಿ ಕ್ಲಾಸನ್ನು ಕೇಳಿಸ್ಕೊತ ಬರ್ರಿ. ಓಕೆ, ಹಂಗಾರೆ ನೋಡಿರಿ, ಇವಾಗ ದ ಚೇರ್ ವಾಸ್ ಸೋಲ್ಡ್ ಆ್ಯಟ್ ರುಪೀಸ್ ಸೋಲ್ಡ್ 3150. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ X? ಅಂದರೆ ಏನನ್ನತ್ತಾರ ಅಂತಾರೆ, ಒಂದು MRP ಎಷ್ಟೈತಿ ಅಂತಾರೆ 5000 ರೂಪಾಯಿ ಐತಿ. ಅದ್ರ ಮೇಲೆ 2 ಸಾರಿ ಡಿಸ್ಕೌಂಟ್ ಕೊಡಾಕತ್ತಾರೆ ರೀ. ಸತತವಾಗಿ 2 ಡಿಸ್ಕೌಂಟನ್ನು ಕೊಡಾಕತ್ತಾರ, ಒಂದು 10%, ಇನ್ನೊಂದು X%. ಹಂಗಾರೆ ಆ X% ಕೊಟ್ಟಿದಾರಲ್ಲ ಅದು ಎಷ್ಟೈತಿ ಅಂತ ಕೇಳಕತ್ತಾರೆ ನಮಗೆ. ನೋಡ್ರಿ, ಏನನ್ನತ್ತಾರ ಅಂತಾರೆ, ಫಸ್ಟ್ ಏನು ಮಾಡಿದಾರ ಅಂತಾರೆ 5000ಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನೋಡ್ರಿ, ಡೈರೆಕ್ಟ್ ಸಾಲ್ವ್ ಮಾಡಿಬಿಡ್ತೀನಿ. ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ನೋಡ್ರಿ. 5000 ರೂಪಾಯಿ ಐತಿ, ಎಷ್ಟೈತಿ? 5000ಗೆ 10% ಡಿಸ್ಕೌಂಟ್ ಕೊಟ್ಟರು ಅಂತಾರ. ನೋಡ್ರಿ, 10% ನೋಡ್ರಿ, 100% ಅಂದ್ರೆ ಕಾಸ್ಟ್ ಪ್ರೈಸ್, 10% ಡಿಸ್ಕೌಂಟ್ ಕೊಟ್ಟರು ಅಂತಾರೆ. 10% ಮೈನಸ್ ಮಾಡಿರಿ, ಅಂದ್ರೆ 90% ಅಮೌಂಟ್ಗೆ ಏನು ಮಾಡ್ತಿರ್ತಾರೆ, ಮಾರಾಟ ಮಾಡ್ತಿರ್ತಾರೆ. ಅಂದ್ರೆ ಇವಾಗ 90%ಗೆ ಸಿಗ್ತದೆ ರೀ. ಅದು ಎಷ್ಟಕ್ಕೆ ಸಿಗ್ತದ? 90%ಗೆ ಸಿಗ್ತದೆ. ಅಂದ್ರೆ ಈಗ ಎಷ್ಟಾಗುತ್ತೆ ನೋಡ್ರಿ ಅಮೌಂಟ್ ಇದು. ನೋಡ್ರಿ, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, 5 9 45. ನೆಕ್ಸ್ಟ್ ಇವೆರಡು 0 ಅಂತ ನೋಡ್ರಿ, 4500 ರೂಪಾಯಿ ಆಗುತ್ತೆ. ಈಗ ಫಸ್ಟ್ ಡಿಸ್ಕೌಂಟ್ ಕೊಟ್ಟಾಗ ಎಷ್ಟಕ್ಕೆ ಮಾರ್ಬೋದು ಅಂತಾರೆ, 4500 ರೂಪಾಯಿಗೆ ಮಾರ್ಬೋದು. ಬಟ್ ಈಗ ಇದ್ರ ಮೇಲೆ ಇನ್ನೊಂದು ಡಿಸ್ಕೌಂಟ್ ಆಗತ್ತೈತಿ, ಈ X% ಡಿಸ್ಕೌಂಟ್ ಆಗತ್ತೈತಿ. ಇದು ಎಷ್ಟೊಂದು ಗೊತ್ತಿಲ್ಲ. ಇದು ಡಿಸ್ಕೌಂಟ್ ಆದ ನಂತರ ಇಲ್ಲಿ ಏನು ಮಾಡತ್ತಾರ ಅಂತಾರ, ಎಷ್ಟಕ್ಕೆ ಮಾರಾಟ ಹೇಳ್ರಿ ಅವರು? 3150ಗೆ ಮಾರಾಟ ಮಾಡತ್ತಾರ. ಇಷ್ಟೆಲ್ಲ ಸಾಲ್ವ್ ಮಾಡೋಕ್ಕಿಂತನೂ ಜಸ್ಟ್ ನೋಡ್ರಿ, ನಾವು ಇಲ್ಲಿ ಏನು ಮಾಡ್ಕೋಬೋದು ಅಂತಾರ, ಈಗ 4500 ರೂಪಾಯಿ ಐತಿ. ಇವಾಗ ಈಗ ಎಷ್ಟಕ್ಕೆ ಮಾರಾತಾರ ಅವರು? 3150ಕ್ಕೆ ಮಾರಾಕತ್ತಾರೆ. ನೋಡ್ರಿ, ಫಸ್ಟ್ ಇಷ್ಟಿತ್ತು, ಈಗ 10% ಡಿಸ್ಕೌಂಟ್ ಆಯಿತು ಅಂತಾರೆ. ನೋಡ್ರಿ, ಎಷ್ಟು ಉಳಿತು ಅಮೌಂಟ್? 4500 ಉಳಿತು. ಈಗ ಇಷ್ಟ ಐತಿ, ಬಟ್ ಇದ್ರ ಮೇಲೆ ಇನ್ನೊಂದು ಡಿಸ್ಕೌಂಟ್ ಆಗತ್ತದ. ಅವಾಗ ಎಷ್ಟು ಆಗತ್ತೈತಿ? 3150 ಆಗತ್ತೈತಿ. ಹಾಗಾದ್ರೆ ಇಷ್ಟಿತ್ತು, ಇವಾಗ ಇಷ್ಟಕ್ಕೆ ಎಷ್ಟು ರೂಪಾಯಿ ಕಡಿಮೆ ಆಗೈತಿ ನೋಡ್ರಿ. 4500ಕ್ಕೆ ಇದ್ದಿದ್ದು 3150 ಆಗತ್ತೈತಿ ಅಂತಾರ. ಎಷ್ಟು ರೂಪಾಯಿ ಕಡಿಮೆ ಆಗತ್ತದ ನೋಡ್ರಿ. ಇವಾಗ ಇಲ್ಲಿ 3150 ಅಂತ ನೋಡ್ರಿ, 4000 ಆಗ್ಬೇಕಂತಾರ. 850, ಈ ಕಡೆ 500. 850 + 500 ಅಂತ ನೋಡ್ರಿ, 1350 ರೂಪಾಯಿ ಡಿಸ್ಕೌಂಟ್ ಆಗತ್ತೈತಿ. ಹೌದಾ ಇಲ್ಲ? ಇದು 1350 ಎಷ್ಟು ಪರ್ಸೆಂಟೇಜ್ ಅಂತ ಕಂಡುಹಿಡಿಬೇಕು. ಹಾಗೆ ನೋಡ್ರಿ, ಇವಾಗ 4500 ರೂಪಾಯಿಗೆ 1350 ರೂಪಾಯಿ ಡಿಸ್ಕೌಂಟ್ ಆಗತ್ತೈತಿ ಅಂತಾರ. ಪರ್ಸೆಂಟೇಜ್ ಅಂತಾರೆ ಏನು ಮಾಡ್ಬೇಕು ಹೇಳ್ರಿ? ಇಂಟು 100 ಮಾಡಬೇಕಾಗ್ತದೆ. ಇವಾಗ ನೋಡ್ರಿ, ಕಡ್ತಾ ಹೊಡೀರಿ. ಈ ಜೀರೋ ಕ್ಯಾನ್ಸಲ್, ಇನ್ನು ಈ ಜೀರೋ ಕ್ಯಾನ್ಸಲ್. ಇಲ್ಲಿ ನೋಡ್ರಿ, ಇವಾಗ 135 ಐತಿ, 45 ಐತಿ ಅಂತಾರ. ಯಾವ ಮಗ್ಗಿಯೊಳಗೆ ಭಾಗ ಹೋಗ್ತಾವ ಅಂತಾರ? 15ರ ಮಗ್ಗಿಯೊಳಗೆ ಭಾಗ ಹೋಗ್ತಾವ್ರಿ. 15 9ರಲ್ಲಿ 135, 15 3ಲೆ 45. ಇನ್ನು ನೆಕ್ಸ್ಟ್ 3 1ರಲ್ಲಿ 3, 3 3ಲೆ 9. ಇನ್ನು 3 × 10 ಅಂತಾರೆ. ಎಷ್ಟು % ಡಿಸ್ಕೌಂಟ್ ಆಗುತ್ತೆ ಹೇಳ್ರಿ? ಅಲ್ಲಿ 30% ಡಿಸ್ಕೌಂಟ್ ಆಗಿರ್ತದೆ. ಎಷ್ಟು % ಡಿಸ್ಕೌಂಟ್? 30% ಡಿಸ್ಕೌಂಟ್ ಆಗಿರ್ತದೆ. ಸಿಂಪಲ್ ಕ್ವಶನ್. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಇಂಥದ್ದೊಂದು ರೀತಿ ಕ್ವಶನ್ ಸಾಲ್ವ್ ಮಾಡೀನಿ. ಇದನ್ನೇ ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಎಸ್, ಅವ್ರ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ರಿ ನೋಡೋಣ. ಇದೇ ರೀತಿ ಐತಿ. ನೋಡ್ರಿ, ಏನೈತಿ ಅಂತಾರ, 4000 ರೂಪಾಯಿ ಪ್ರೈಸ್ ಐತಿ. MRP ರೇಟ್ ಎಷ್ಟೈತಿ? ಫಸ್ಟ್ 4000 ಐತಿ. ಈ 4000ಕ್ಕೆ ಏನು ಮಾಡತ್ತಾರ? 20% ಡಿಸ್ಕೌಂಟ್ ಅಂತಾರೆ. ನೋಡ್ರಿ, 100% ಒಳಗೆ 20% ಡಿಸ್ಕೌಂಟ್ ಆಯಿತು ಅಂತಾರೆ. ಇನ್ನು ಎಷ್ಟಕ್ಕೆ ಸಿಗ್ತದೆ ನಮ್ಗೆ? ಅದು 80%ಗೆ ಸಿಗ್ತದೆ. ಎಷ್ಟಕ್ಕೆ ಸಿಗ್ತದೆ? 80%ಗೆ ಸಿಗ್ತದೆ. 80 / 100. ಈ
ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 4 ಎಂಟ್ರಲ್ಲಿ ಎಷ್ಟು ರೀ 32, ಇನ್ನು 2 0 ಅಂತಾರೆ 3200 ಸಿಗ್ತದೆ. ಈಗ ಈ 3200 ಸಿಗ್ತೈತಿ, ಬಟ್ ಇದ್ರ ಮೇಲೆ ಇನ್ನೊಂದು ಡಿಸ್ಕೌಂಟ್ ಆಗತ್ತೈತ್ರಿ. ಆ ಡಿಸ್ಕೌಂಟ್ ಆದ ನಂತರ ಎಷ್ಟಕ್ಕೆ ಸಿಗಾಕತ್ತೈತಿ ಅಂತಾರೆ 2800 ರೂಪಾಯಿ ಸಿಗಾಕತ್ತೈತಿ. ಎಷ್ಟಕ್ಕೆ ಹೇಳ್ರಿ 2800 ರೂಪಾಯಿ. ನೋಡಿರಿ, ಈಗ ಒಂದು ಡಿಸ್ಕೌಂಟ್ ಆದಾಗ ಇಷ್ಟಕ್ಕೆ ಸಿಗ್ತೈತಿ, ಬಟ್ ಈಗ ಇಷ್ಟಕ್ಕೆ ಮಾರಾತಾರ ಅಂತಾರೆ ಇಲ್ಲಿ ಏನಾಗೈತಿ, ಇನ್ನೂ ಒಂದು ಡಿಸ್ಕೌಂಟ್ ಆಗೈತಿ, ಅದೇ X% ಡಿಸ್ಕೌಂಟ್. ಹಾಗಾದ್ರೆ ನೋಡ್ರಿ ಇವಾಗ ಎಷ್ಟು ಕಡಿಮೆ ಆಗೈತಿ, ಇಲ್ಲಿ 3200 ಇದ್ದಿದ್ದು 2800 ಅಂತಾರೆ, ಎಷ್ಟು ರೂಪಾಯಿ ಕಡಿಮೆ ಆಗೈತಿ ರೀ 400 ರೂಪಾಯಿ ಕಡಿಮೆ ಆಗೈತಿ. ಹಾಗಾದ್ರೆ ಇದ 400 ರೂಪಾಯಿ ಏನು ಕಡಿಮೆ ಆಗೈತಲ್ಲ, ಇದನ್ನು ಡಿಸ್ಕೌಂಟ್ ಒಳಗೆ ಕೇಳಬೇಕು. ಹಾಗಾದ್ರೆ 3200 ರೂಪಾಯಿಗೆ 3200 ರೂಪಾಯಿಗೆ 400 ರೂಪಾಯಿ ಕಡಿಮೆ ಆಗೈತಿ ಅಂತಾರೆ. ಪರ್ಸೆಂಟೇಜ್ ಅಂತಾರೆ ಏನು ಮಾಡ್ಬೇಕು ಹೇಳ್ರಿ, ಇಂಟು 100 ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಈ 2 0 ಕ್ಯಾನ್ಸಲ್ಲ, 4 1 4 ಎಂಟ್ರಲ್ಲಿ 32, 1/8 ಅಂತಾರೆ 12.5% ಆಗುತ್ತೆ ರೀ. ಐತೆ ನೋಡ್ರಿ, ಐತೆ ಆಪ್ಷನ್ ಇದೆ ಸರಿ. ಇಲ್ಲ ಅಂತಾರೆ ಕಡ್ತಾ ಹೊಡೀರಿ. 8 1 8, 2 ಉಳಿತು 25, 8 2 16, ಎಷ್ಟು ಉಳಿತು ಇವಾಗ 4 ಉಳಿತು ಅಂತಾರೆ ಪಾಯಿಂಟ್ ಕೊಡ್ತೀವಿ, 40 ಆಗ್ತದೆ ರೀ. 8 5 40 ಅಂತಾರೆ 12.5%. 12.5% ಏನಾಗುತ್ತೆ ಅಂತಾರೆ, ಎರಡನೇ ಡಿಸ್ಕೌಂಟ್ ಆಗುತ್ತೆ ರೀ. ಎಸ್, ಅರ್ಥ ಆಯಿತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಂಗಾರೆ ಏನೈತಿ ನೋಡ್ರಿ, ಮೆನ್ಸುರೇಷನ್ ಮೇಲೆ ಕ್ವಶನ್ ಅದ. ಏನೈತಿ ಅಂತಾರೆ ಕ್ವಶನ್, ದ ರೇಡಿಯಸ್ ಆಫ್ ಅ ಸ್ಪೇರ್ ಈಸ್ 4.2 ಸೆಂಟಿಮೀಟರ್. ನೋಡ್ರಿ, ರೇಡಿಯಸ್ ಆಫ್ ಸ್ಪೇರ್ ಈಸ್ 4.2 ಸೆಂಟಿಮೀಟರ್. ಸೊ ವಾಟ್ ಈಸ್ ದ ಕ್ಯೂಬ್ ಆಫ್ ದ ಸ್ಪೇರ್. ನೋಡ್ರಿ ಏನು ಕೇಳತ್ತಾರ, ಕ್ಯೂಬ್ ಅಂತ ನೋಡ್ರಿ ವ್ಯಾಲ್ಯೂಮ್ ಕೇಳಕತ್ತಾರ. ಗಣಪಲ ಅಂತಾರೆ ಏನು ಹೇಳ್ರಿ, ವ್ಯಾಲ್ಯೂಮ್ ಕಂಡಿಡ್ರಿ ಅಂತನಾಗತ್ತಾರ. ಆ ವ್ಯಾಲ್ಯೂಮ್ ಕಂಡಿಡ್ಬೇಕಂತಾರೆ ಫಾರ್ಮುಲಾ ಏನೈತಿ ಅಂತಾರೆ. ಫಸ್ಟ್ ನೋಡ್ರಿ, ಒಂದು ಸ್ಪೇರ್ದ ವ್ಯಾಲ್ಯೂಮ್ ಕಂಡಿಡ್ಬೇಕಂತಾರೆ ಫಾರ್ಮುಲಾ ಐತಿ 4/3 ಇಂಟು πr³. ಈ ಫಾರ್ಮುಲಾ ಐತ್ರಿ. ಈ ಫಾರ್ಮುಲಾ ಒಳಗೆ ನಮ್ಗೆ ಏನು ಮಾಡಕ್ಕೆ ಬರ್ಬೇಕು, ಇಲ್ಲಿ ಫಿಲ್ ಮಾಡಕ್ಕೆ ಬರ್ಬೇಕು. ನೋಡ್ರಿ, ವ್ಯಾಲ್ಯೂಮ್ ಕಂಡಿಡಿ ಅಂತಾರೆ ಈ ಫಾರ್ಮುಲಾ ಐತಿ. ಯಾವುದು ಇದು, ವ್ಯಾಲ್ಯೂಮ್ ಈಕ್ವಲ್ ಟು ಇಷ್ಟು ಫಾರ್ಮುಲಾ ಐತಿ. ಈ ಫಾರ್ಮುಲಾ ಗೊತ್ತಿತ್ತು ಅಂತ ನಾವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ನೋಡ್ರಿ, ಆಲ್ರೆಡಿ ಇದ್ರ ಮೇಲೆ ಹಿಂದಿನ ಶಿಫ್ಟ್ ಒಳಗೂ ಒಂದು ಕ್ವಶನ್ ಕೇಳಿದ್ರು, ಈ ಶಿಫ್ಟ್ ಒಳಗೂ ಒಂದು ಕ್ವಶನ್ ಕೇಳಿದಾರ. ಏನೈತಿ ಅಂತಾರೆ ವ್ಯಾಲ್ಯೂಮ್ ಫೈಂಡ್ ಔಟ್ ಮಾಡಿರಿ ಅಂತಂದಾರ. ನೋಡ್ರಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತಾರ ನೋಡ್ರಿ, 4/3 ಇಂಟು ಪೈ ವ್ಯಾಲ್ಯೂ ಎಷ್ಟು ಅಂತಾರ 22/7. ಪೈ ವ್ಯಾಲ್ಯೂ ಎಷ್ಟು ರೀ 22/7. ಇನ್ನು ಆರ್ ವ್ಯಾಲ್ಯೂ ಎಷ್ಟು ಐತಿ ಅಂತಾರೆ, ರೇಡಿಯಸ್ 4.2 ಐತಿ. 4.2 ಈ 4.2 ಕ್ಯೂಬ್ ಅಂತಾರೆ. ಇದರ ಅರ್ಥ ಏನು ಅಂತಾರ 3 ಸಾರಿ ಗುಣಿಸ್ಬೇಕಂತ ಅರ್ಥ. ನೋಡ್ರಿ, ಹಂಗಾರೆ ಇವಾಗ 4.2 ಇಂಟು 4.2 ಇಂಟು 4.2 ಈ ರೀತಿ ಇಂಟು ಮಾಡ್ಕೋಬೇಕು. ಈಗ ಪಾಯಿಂಟ್ ಒಳಗೆ ಇದ್ದಿದ್ದು ನಮ್ಗೆ ಸ್ವಲ್ಪ ಇಂಟು ಮಾಡ್ಕೊಳ್ಳಿಕ್ಕೆ ಏನಾಗ್ತದ, ಡಿಫಿಕಲ್ಟ್ ಆಗ್ತದೆ. ಅದಕ್ಕೆ ಏನು ಮಾಡಿರಿ ಅಂತಾರೆ ಪಾಯಿಂಟಿಂದ ಹೊರ ತಕ್ಕೋಬೇಕು ರೀ. ಪಾಯಿಂಟಿಂದ ಹೊರ ತಕ್ಕೋಬೇಕಂತಾರೆ. ನೋಡ್ರಿ, ಈಗ ಏನು ಮಾಡಬೇಕು ಅಂತಾರೆ, ಈ 4.2 42 ಆಗ್ಬೇಕಂತಾರೆ. ಇದಕ್ಕೆ ಇಂಟು 10 ಮಾಡಬೇಕು. ಇದಕ್ಕೆ ಇಂಟು 10 ಮಾಡಿವಿ ಅಂತಾರೆ, ಡಿವೈಡ್ ಕೂಡ 10 ಮಾಡಬೇಕಾಗ್ತದೆ. ಹಂಗಾರೆ ಏನು ಬರ್ಕೊಡ್ರಿ ಅಂತಾರೆ ನೋಡ್ರಿ, ಇವಾಗ ಜಸ್ಟ್ 42 ಡಿವೈಡೆಡ್ ಬೈ 10 ಅಂತ ಬರ್ಕೊಡ್ರಿ, ಇಂಟು 42 ಡಿವೈಡೆಡ್ ಬೈ 10 ಅಂತ ಬರ್ಕೊಡ್ರಿ, ಇಂಟು 42 ಡಿವೈಡೆಡ್ ಬೈ 10 ಅಂತ ಬರ್ಕೊಡ್ರಿ. ಯಾಕೆ ಹಿಂಗೆ ಬರ್ದೆ ಅಂತಾರ, ಇಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಮಾಡಿದೆ, ಒಂದು 0 ಬರ್ದೆ ಕೆಳಗಡೆ. ಅರ್ಥ ಆಯ್ತಾ? ಪಾಯಿಂಟ್ ನೋಡ್ರಿ, ಇಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಆಯಿತು, ಅದಕ್ಕೆ ಡಿವೈಡ್ 10 ಮಾಡ್ಕೊಂಡೇನಿ. ಈ ರೀತಿ ಬರ್ಕೊಂಡ್ರಿ ಅಂತಾರೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರ್ಬೇಕು ರೀ. ಇವಾಗ ನೋಡ್ರಿ, ಇವಾಗ ಕ್ಯಾಲ್ಕುಲೇಷನ್ ಮಾಡಿದಿರಿ ಅಂತಾರ 7 1 7 ಎಷ್ಟರಲ್ಲೇ 7 6 42. ನೆಕ್ಸ್ಟ್ 3 1 3 2 6. ನೋಡ್ರಿ, ಇಷ್ಟು ಬಂತು. ಇವಾಗ ಇನ್ನು ಇಷ್ಟು ಬಂತು ಅಂತಾರೆ. ನೋಡ್ರಿ, ಇವಾಗ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು, ಇಲ್ಲಿ 4 ಇಂಟು 22 ಇಂಟು 2 ಇಂಟು 42 ಇಂಟು 42. ನೋಡ್ರಿ, ಇಷ್ಟು ಮತ್ತೆ ಕೆಳಗಡೆ ಡಿವೈಡ್ 10 ಇಂಟು 10 ಇಂಟು 10 ಅಂತಾರೆ. ಎಷ್ಟಾಗುತ್ತೆ ಹೇಳ್ರಿ, ಮತ್ತಿದು 1000 ಆಗುತ್ತೆ. ಇಷ್ಟು ಐತಿ. ಹಾಗಾದ್ರೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಫಸ್ಟ್ ನೋಡ್ರಿ. ಇವಾಗ ಯಾವ ರೀತಿ ಸಾಲ್ವ್ ಮಾಡ್ಕೊತೀರಿ ಅಂತೇಳಿ ನೋಡ್ರಿ, ಇಂಟು ಮಾಡ್ಕೊಡ್ರಿ. ಫಸ್ಟ್ 42 ಇಂಟು 42 ಅಂತ ನೋಡ್ರಿ ಎಷ್ಟಾಗುತ್ತಾ, 42 ಸ್ಕ್ವೇರ್ ತಗೊಳ್ರಿ. 42 ಇಂಟು 42 ಅಂತಾರೆ ಡೈರೆಕ್ಟ್ 42 ಸ್ಕ್ವೇರ್ ತಗೋಬೋದು. ಆ ಟ್ರಿಕ್ ಯೂಸ್ ಮಾಡ್ಕೊಡ್ರಿ. ಏನೈತಿ ಅಂತಾರೆ ಸ್ಕ್ವೇರ್ ತಗೊಳ್ಳೋದು ಟ್ರಿಕ್ ಏನೈತಿ ಅಂತಾರೆ 4 4 16 ಬರ್ಕೋಬೇಕು. 2 2 4 ಅಂತ ನೋಡ್ರಿ, ಈ ರೀತಿ 0 4 ಬರ್ಕೋಬೇಕು. ಇನ್ನು 4 2 8 8 2 16 ಅನ್ನೋದು ಮಿಡಲ್ ಬರ್ಕೋಬೇಕು. ಇವಾಗ ಕೂಡಿಸ್ಕೊಂಡ್ರಿ ಅಂತ ನೋಡ್ರಿ, 4 6 7 1 1764 ಆಯ್ತು ರೀ. ಇಷ್ಟು ಇಂಟು ಮಾಡಿದಾಗ. ಇನ್ನು ಇದಕ್ಕಿಂಟು ಇಷ್ಟು ಮಾಡ್ಕೊಂಡ್ವಿ, ಇದು ಇಂಟು ಆಯಿತು. ನೋಡ್ರಿ, ಯಾಕೆ ನಾ ಇಲ್ಲಿ ಕಡ್ತಾ ಹೋದ್ರೂ ಹೊಡ್ಯಾಕತ್ತಿಲ್ಲ ಅಂತಾರೆ, ಇಲ್ಲಿ 10 ಇಂಟು 10 ಇಂಟು 1000 ಬರ್ತೈತಿ. ಆಮೇಲೆ ಪಾಯಿಂಟ್ ಇಡಲಿಕ್ಕೆ ನಮ್ಗೆ ಈಸಿ ಆಗ್ತದೆ ರೀ. ಆನ್ಸರ್ ಪಾಯಿಂಟ್ ಒಳಗದಾವು. ಓಕೆ, ಅದಕ್ಕೆ ನಾ ಈ ರೀತಿ ಕಡ್ತಾ ಹೊಡ್ಯಾಕತ್ತಿಲ್ಲ, ಡೈರೆಕ್ಟ್ ಇಂಟು ಮಾಡ್ಕೊಳಕತ್ತೀನಿ. ಅದೇ ಏನಾರು ಮತ್ತೆ ಬೇರೆ ಸಂಖ್ಯೆ ತೊಗೊಂಡ್ರಿ ಅಂದ್ರೆ ಮತ್ತೆ ನಿಮ್ಗೆ ಕಡ್ತಾ ಹೊಡ್ಯಕ್ಕೆ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ನಾ ಏನು ಮಾಡಕತ್ತಿಲ್ಲ, ಅದಕ್ಕೆ ತೊಗೊಳಕತ್ತಿಲ್ಲ. ನೋಡ್ರಿ, ಅವಾಗ ಈಗ 2 ಇಂಟು ಮಾಡ್ಕೊಂಡಾಗ ಎಷ್ಟು ಬಂತು ಅಂತಾರೆ 1764 ಬಂತು. ಇನ್ನು ಇಂಟು 2 ಮಾಡ್ಕೊಡ್ರಿ, ಎಷ್ಟಾಗುತ್ತೆ ಅಂತಾರೆ ನೋಡ್ರಿ. ಇಂಟು 2 ಮಾಡಿದ್ರಿ ಅಂತಾರೆ 2 4 8
2 6 12 1 ಕ್ಯಾರಿ 2 7 14 1 ಅಂತಾರ 15 1 ಕ್ಯಾರಿ 2 1 2 ಇದು 3528 ಆಯಿತು. ಎಷ್ಟಾಯಿತು? 3528 ಆಯಿತು. ಇನ್ನು ಇಂಟು ಏನು ಮಾಡ್ಬೇಕಂತಾರೆ 22 4 ಎಷ್ಟು ರೀ 88. ಈ 88 ಏನು ಮಾಡಿರಿ ಇಂಟು ಮಾಡಿರಿ. ನೋಡಿರಿ ಇಷ್ಟು ಮಾಡಲಿಕ್ಕೆ ಬರಬೇಕು. ಇವೆಲ್ಲ ನೀವು ಮಾಡ್ಕೋಬೇಕು. ಇವು ಬೇಸಿಕ್ ಯಾರು ಪರ್ಫೆಕ್ಟ್ ಮಾಡಿರ್ತೀರಿ ಅವ್ರಿಗೆಲ್ಲ ಇಂಟು ಮಾಡುವು ಎಲ್ಲ ಗೊತ್ತಾಗ್ತಾವೆ. ಆ್ಯಕ್ಚುಲಿ ಇವೆಲ್ಲ ಹೇಳೋದಿರಲ್ಲ, ಜಸ್ಟ್ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಕತ್ತೀನಿ ಅಷ್ಟೇ. ನೋಡ್ರಿ ಹಂಗಾರೆ ಇವಾಗ ಇಲ್ಲಿ ಇಂಟು ಮಾಡಿದ್ರಿ ಅಂತ ನೋಡಿರಿ 8 8 ಎಷ್ಟು 64. 8 8 64. ಇನ್ನು ನೆಕ್ಸ್ಟ್ ನೋಡಿರಿ 8 8 64 4 ಉಳಿತಾ ಎಷ್ಟು ಬರುತ್ತೆ? ಅಷ್ಟೇ ಬರುತ್ತಾ ಇಲ್ಲ? ಎಸ್ ನೋಡೋಣ. 8 8 64 6 ಕ್ಯಾರಿ ಉಳಿತ್ರಿ. ಇನ್ನು 8 2 16 ಮತ್ತು 6 ಅಂತಾರೆ ಎಷ್ಟಾಗತ್ತೆ ರೀ? 16ಕ್ಕೆ 6 ಕೂಡಿಸಿದ್ರಿ ಅಂತಾರೆ ಎಷ್ಟಾಗುತ್ತೆ? 22 ಆಗುತ್ತೆ. 2 ಕ್ಯಾರಿ. ಇನ್ನು ನೆಕ್ಸ್ಟ್ 8 5 40 ಇದು 2 ಅಂತಾರೆ 42 ಆಗುತ್ತೆ. 4 ಕ್ಯಾರಿ. 8 3 24 4 ಅಂತಾರೆ 28 ಆಗುತ್ತೆ. ನೋಡಿರಿ ಇವಾಗ ಇಲ್ಲಿ ಇಂಟು ಹಾಕಿದ್ರಿ ಅಂತಾರೆ ಮತ್ತು 8ಕ್ಕೆ ಇಂಟು ಮಾಡ್ಕೊಂಡ್ರಿ ಅಂತಾರೆ ಇವೇ ಸಂಖ್ಯೆ ಬರ್ತಾವೆ ನೋಡಿರಿ. 4 2 2 8 2 ಇವೇ ಸಂಖ್ಯೆ ಬರ್ತಾವೆ. ಜಸ್ಟ್ ಈಗ ಕೂಡಿಸ್ಕೊಳ್ರಿ. 4 4 2 6 2 2 4 ಇನ್ನು 8 2 10. ಇನ್ನು ನೆಕ್ಸ್ಟ್ ನೋಡಿರಿ ಇವಾಗ 1 8 9 9 2 11 1 ಕ್ಯಾರಿ 2 1 3. ನೋಡಿರಿ ಇಷ್ಟು ಬಂದೈತಿ. ಇವಾಗ ಈಗ ನಮ್ಗೆ ಇಷ್ಟು ಬಂದ ನಂತರ ನೋಡಿರಿ ಇವಾಗ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡ ನಂತರ ಎಷ್ಟು ಬಂತು? 3,10,464 ಅಂತ ಬಂತು. ಇನ್ನು ಡಿವೈಡೆಡ್ ಬೈ 10 × 10 × 10 ಅಂತ ನೋಡಿರಿ ಎಷ್ಟಾಗುತ್ತೆ? 1000 ಆಗುತ್ತೆ. ಇದೇ ಡಿವೈಡ್ 1000 ಮಾಡಿದಿರಿ ಅಂತಾರೆ. ಇವಾಗ ಏನು ಮಾಡ್ತೀವಿ ಅಂತಾರೆ ನೋಡಿರಿ 1 2 3 3 ಅಂಕಿಯಿಂದ ಪಾಯಿಂಟ್ ಇಡಬೇಕು. 1 ಅಂಕಿ 2 ಅಂಕಿ 3 ಅಂಕಿ. ಹಾಗಾದ್ರೆ ನೋಡಿರಿ ಇವಾಗ ಇಲ್ಲಿ ಪಾಯಿಂಟ್ ಇಟ್ರಿ ಅಂತಾರೆ 310.464 ಅನ್ನೋದು ಎಲ್ಲೈತಿ ನೋಡಿರಿ ಆಪ್ಷನ್ ಒಳಗೆ 310.46 ಅಂತ ಐತಿ. ಇದು ಆಪ್ಷನ್ ಸರಿ ಆಗ್ತದೆ. ಇಷ್ಟೆಲ್ಲ ಸಾಲ್ವ್ ಮಾಡ್ಕೋಬೇಕ್ರಿ. ನೋಡಿರಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತದೆ. ಯಾರಿಗೆ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಬರ್ತದೆ ಅವ್ರು ಮಾಡ್ಕೋಬೋದು ನೋಡಿರಿ. ಯಾಕಂತಾರೆ ಈಸಿ ಕ್ವಶನ್ಸ್ ಇದ್ದಿರ್ತಾವೆ. ಅಲ್ಲಿ ಟೈಮ್ ನಮ್ದು ಏನಾಗಿರ್ತದೆ? ಸೇವ್ ಆಗಿರ್ತದೆ. ಅದೇ ಟೈಮನ್ನು ಇಂಥ ಕ್ವಶನ್ಗೆ ಒಂದು ಸ್ವಲ್ಪ ಏನು ಮಾಡಬೇಕಾಗೈತಿ ನಾವು ಸ್ಪೆಂಡ್ ಮಾಡಬೇಕಾಗ್ತದೆ. ಎಸ್ ಅರ್ಥ ಆಗೈತಿ ಅಂತ ಅಂದ್ಕೊಂಡೇನಿ. ನೆಕ್ಸ್ಟ್ ಕ್ವಶನ್ ನೋಡಿರಿ ಹಂಗಾರೆ ಏನೈತಿ ನೋಡಿರಿ. ಸೇಮ್ ಕ್ವಶನ್ ಅದ, ಅದೇ ಫಾರ್ಮುಲಾ ಒಳಗೆ ಫಿಲ್ ಮಾಡ್ಬೇಕ್ರಿ. ಜಸ್ಟ್ ನೋಡಿರಿ ಫಾರ್ಮುಲಾ ಏನೈತಿ ಅಂತಾರೆ 4/3 × 5 × r × ಕ್ಯೂಬ್. ನೋಡಿರಿ ಈ ಫಾರ್ಮುಲಾ ಒಳಗೆ ಫಿಲ್ ಮಾಡಿದಿರಿ ಅಂತಾರೆ 4/3 ಇಂಟು 5 ವ್ಯಾಲ್ಯೂ ಎಷ್ಟೈತಿ ಅಂತಾರೆ 22/7 ಅದ ಇಂಟು r ಕ್ಯೂಬ್ ಅಂತಾರೆ ನೋಡಿರಿ. ರೇಡಿಯಸ್ ಎಷ್ಟೈತಿ ಅಂತಾರೆ 21 ಐತಿ. ನೋಡಿರಿ ಇಲ್ಲಿ ಕನ್ನಡ ಒಳಗೆ 4.2 ಅಂತ ಅಷ್ಟಾಗೈತಿ. ಇದನ್ನು 21 ಅಂತ ಮಾಡ್ಕೊಳ್ರಿ. ಓಕೆ ಎಸ್ ಈಗ 21 ಐತಿ ಅಂತಾರೆ ನೋಡಿರಿ. ಇವಾಗ 21 ಕ್ಯೂಬ್ ಅಂತಾರೆ 21 × 21 × 21. ಇವಾಗ ಕಡ್ತಾ ಹೊಡೆದಿರಿ ಅಂತ ನೋಡಿರಿ ಏನಾಗುತ್ತಾ ನೋಡಿರಿ 7 1 7 7 3 21. ಇನ್ನು ನೆಕ್ಸ್ಟ್ ಈ ಮೂರ ಕ್ಯಾನ್ಸಲ್ ಆಗ್ತಾವ. ಇನ್ನು ಕೆಳಗಡೆ ಯಾವುವು ಇಲ್ಲರಿ. ಇಲ್ಲಿ ಡೈರೆಕ್ಟ್ ನಮ್ಗೆ ನೋಡಿರಿ ಜಸ್ಟ್ ಫಸ್ಟ್ ಸಾರಿ ಏನು ಮಾಡಿರಿ ಅಂತಾರೆ ನೋಡಿರಿ ಇಲ್ಲಿ ಯೂನಿಟ್ ಡಿಜಿಟ್ ಬೇರೆ ಐತಿ, ಯೂನಿಟ್ ಡಿಜಿಟ್ ಬೇರೆ ಐತಿ, ಯೂನಿಟ್ ಡಿಜಿಟ್ ಬೇರೆ ಐತಿ, ಯೂನಿಟ್ ಡಿಜಿಟ್ ಬೇರೆ ಐತಿ ಅಂತಾರೆ. ಆನ್ಸರ್ ಸಿಕ್ಬಿಡ್ತೈತಿ. ನೋಡಿರಿ ಏನು ಮಾಡಿರಿ ಅಂತಾರೆ ನೋಡಿರಿ ಯೂನಿಟ್ ಡಿಜಿಟ್ ಚೆಕ್ ಮಾಡ್ಕೊಡ್ರಿ. 4 2 8 8 ಬಂತು ಬಿಡಿಸ್ತಾನ್ದಾಗ್ರಿ. ಇನ್ನು 8 1 8 8 1 8 ಅಂತ ನಮ್ಮ ಆನ್ಸರ್ ಎಷ್ಟು ಬರ್ತೈತಿ ಹೇಳ್ರಿ. ಬಿಡಿಸ್ತಾನ್ದಾಗ 8 ಇದ್ದಿದ್ದು ಒಂದೇ ಐತಿ, ಅದೇ ಆನ್ಸರ್. ಇಂಟು ಮಾಡಿಕೊಟ್ರೆ ಆನ್ಸರ್ ಸಿಕ್ಬಿಡ್ತೈತಿ. ಈ ರೀತಿ ಆಪ್ಷನ್ ಏನಾರು ಕೊಟ್ಟಿದ್ರು ಅಂತಾರೆ ಚಲೋ, ಇಲ್ಲ ಅಂತಾರೆ ನಮ್ಗೆ ಏನಾಗ್ತದೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಮಾಡ್ಕೋಬೇಕಾಗ್ತದೆ. ಎಸ್ ಓಕೆ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ನೀವು ಇಂಟು ಮಾಡಿರಿ ಆನ್ಸರ್ಸ್ ಬರ್ತೈತಿ ಚೆಕ್ ಮಾಡಿರಿ ಬೇಕಂತ ನೋಡ್ರಿ. ಮತ್ತು ಕೂಡ ಒಂದು ಏನೈತಿ ಅಂತಾರೆ ಸಿಂಪ್ಲಿಫಿಕೇಶನ್ ಮೇಲೆ ಕ್ವಶನ್ ಅದ. ಅಂದ್ರೆ ಈ ರೀತಿ ಸಿಂಪ್ಲಿಫಿಕೇಶನ್ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊತೀರಿ ನೋಡ್ರಿ. ಫಸ್ಟಿಗೆ ಸಿಂಪ್ಲಿಫಿಕೇಶನ್ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊತೀರಿ ನೋಡ್ರಿ. ಫಸ್ಟ್ ಕ್ವಶನ್ ಏನೈತಿ ಅಂತಾರೆ ನೋಡ್ರಿ. ಇಲ್ಲಿ ನಿಮಗೆ ಗೊತ್ತಿರಬೇಕು ಸಿಂಪ್ಲಿಫಿಕೇಶನ್ ಸಾಲ್ವ್ ಮಾಡ್ಬೇಕಂತಾರೆ ಬೋರ್ಡ್ ಮಾಸ್, ವಿ ಬೋರ್ಡ್ ಮಾಸ್ ಅಂತ ಗೊತ್ತಿರಬೇಕು ರೀ. ಯಾವ ಬೋರ್ಡ್ ಮಾಸ್? ವಿ ಬೋರ್ಡ್ ಮಾಸ್. ಇದ್ರದ್ದು ಏನಂತೇಳಿ ನಿನ್ನೆ ಕ್ಲಾಸ್ ಒಳಗೆ ಹೇಳೀನಿ ನಾನು. ಮತ್ತು ಹೊಳ್ಳಿ ಪದೇ ಪದೇ ಅದನ್ನೇ ಹೇಳೋದು ಸರಿ ಅನಿಸಲ್ಲ. ಮತ್ತು ಇವೇನು ಬಿಡಪ್ಪ ಬರೀ ಅದನ್ನೇ ಹೇಳ್ತಾನೆ ಹೇಳಿದ್ದಂತೇಳಿ ನೀವನ್ನವರು. ಅದಕ್ಕೆ ಹಿಂದಿನ ಕ್ಲಾಸ್ ಒಳಗೆ ನೋಡ್ಕೊಟ್ರಿ ಅದೇನೈತಿ ಅಂತೇಳಿ ಈ ರೂಲ್ಸನ್ನು ಅಪ್ಲೈ ಮಾಡ್ಕೋಬೇಕು. ಇವಾಗ ನೋಡ್ರಿ ಹಂಗಾರೆ ಇಲ್ಲಿ ಪ್ಲಸ್ ಏನೈತಿ? ಫಸ್ಟ್ ಪ್ಲಸ್ ಡಿವೈಡ್ ಇಂಟು ಮೈನಸ್ ಐತಿ. ಹಂಗಾರೆ ಫಸ್ಟ್ ಯಾವುದಕ್ಕೆ ಒತ್ತು ಕೊಡಬೇಕು ಅಂತಾರೆ ನೋಡ್ರಿ, ಡಿವೈಡ್ಗೆ ಒತ್ತು ಕೊಡಬೇಕು. ಯಾವುದಕ್ಕೆ ಒತ್ತು ಕೊಡಬೇಕು? ಡಿವೈಡ್ಗೆ ಒತ್ತು ಕೊಡಬೇಕು. ಹಂಗಾರೆ ನೋಡ್ರಿ ಇವಾಗ 880 ಪ್ಲಸ್ ನೋಡ್ರಿ 41 ಡಿವೈಡೆಡ್ ಬೈ 14. ಹಂಗಾರೆ ಇದರಿಂದ ಇದು ಭಾಗ ಹೋಗೋದಿಲ್ಲ, ಅದಕ್ಕೆ ಏನು ಮಾಡಿರಿ ಅಂತಾರೆ ಇಲ್ಲೇ ಇಂಟು ಮಾಡ್ಕೊಂಡು ಬಿಡ್ರಿ ಡೈರೆಕ್ಟ್.
ಇನ್ನು ಇಂಟು ಮಾಡ್ಕೊಂಡ್ರಿ ಅಂತ ನೋಡ್ರಿ -26. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ 14 ಒಂದರಲ್ಲೇ 14 ಎಷ್ಟರಲ್ಲೇ ಅಂತಾರ 14 6ಲೆ 84. ಇನ್ನು ನೆಕ್ಸ್ಟ್ 6 ಒಂದರಲ್ಲೇ 6 6 4ರಲ್ಲಿ 24 246 ಆಗುತ್ತೆ. ಇನ್ನು 880ಕ್ಕೆ 246 ಕೂಡಿಸಿದ್ರಿ ಅಂತ ನೋಡ್ರಿ 800 + 200 1000 ಆಗುತ್ತೆ. 80ಕ್ಕೆ 46 ಕೂಡಿಸಿದ್ರೆ 126 ಆಗುತ್ತೆ. ಇನ್ನು 1000 ಮತ್ತು 126 ಅಂತ ನೋಡ್ರಿ 1126 ಆಗುತ್ತಾ. -26 ಮಾಡಿದಿರಿ ಅಂತ ನೋಡ್ರಿ ಆನ್ಸರ್ ಎಷ್ಟಾಗುತ್ತಾ 1100 ಆಗುತ್ತೆ. ಎಷ್ಟಾಗುತ್ತೆ ಹೇಳ್ರಿ 1100 ಆಗುತ್ತೆ. 1126 26 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಹೇಳ್ರಿ 1100 ಆನ್ಸರ್ ಆಗುತ್ತಾ. ಇದೇ ಆಪ್ಷನ್ ಯಾವುದು ಅಂತಾರೆ ಆಪ್ಷನ್ 2 ಕರೆಕ್ಟ್ ನೋಡ್ರಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಸಾಲ್ವ್ ಮಾಡ್ಬೋದು. ಓಕೆ ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಅಂತೇಳಿ ಎಸ್ ನೋಡೋಣ. ಇದು ನೀವು ಸಾಲ್ವ್ ಮಾಡ್ರಿ. ಕ್ವಶನ್ ಏನೈತಿ ನೋಡ್ರಿ. ಫಸ್ಟ್ ಏನು ಮಾಡ್ಕೊಡ್ರಿ ಅಂತಾರೆ ಇದನ್ನು ಸಾಲ್ವ್ ಮಾಡ್ಕೊಡ್ರಿ. ಇಷ್ಟು ಇದನ್ನು ಸಾಲ್ವ್ ಮಾಡ್ಕೋಬೇಕು ಅಂತಾರೆ ನೋಡ್ರಿ. ಏನೈತೆ ಅಲ್ಲಿ ಕ್ವಶನ್ 1/4 ಡಿವೈಡೆಡ್ ಬೈ 1/2 ಐತಿ ನೋಡ್ರಿ. ಡಿವೈಡ್ ಇತ್ತು ಅಂತಾರೆ ಏನು ಮಾಡ್ಕೊಡ್ರಿ ಅಂತೇಳಿ ನಾನು ಇಂಟು ಮಾಡ್ಕೊಡ್ರಿ. ಮುಂದಿರ್ತಕ್ಕಂಥ ಫ್ರ್ಯಾಕ್ಷನ್ ಏನು ಮಾಡ್ಕೋಬೇಕು ಅಂತಾರೆ ಉಲ್ಟಾ ಇಟ್ಕೋಬೇಕ್ರಿ. ಅಂದ್ರೆ 1/2 ಇದ್ದಿದ್ದು ಏನಾಗುತ್ತೆ ಹೇಳ್ರಿ ಇವಾಗ 2/1 ಆಗುತ್ತೆ. ಇನ್ನು ಇಂಟು 1/3 ಇದ್ದಿದ್ದು ನೋಡ್ರಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಐತಿ. ಅದಕ್ಕೆ ಏನು ಮಾಡ್ಕೋಬೇಕು ಇಲ್ಲಿ ಇಂಟು ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಮಾಡ್ಕೋಬೇಕು. 3 ಒಂದರಲ್ಲೇ 3 3ಕ್ಕೆ 1 ಕೂಡಿಸಿದ್ರೆ 4 ಡಿವೈಡೆಡ್ ಬೈ 3 ಅಂತ ಆಗುತ್ತೆ ರೀ. ಎಷ್ಟಾಗುತ್ತೆ ಹೇಳ್ರಿ 4 ಡಿವೈಡೆಡ್ ಬೈ 3. ಓಕೆ ಎಸ್. ಹಂಗಾರೆ ನೋಡ್ರಿ ಇವಾಗ ಮತ್ತೇನು ಮಾಡ್ಕೋಬೇಕಂತಾರೆ ನೋಡ್ರಿ. ಇವಾಗ ಇಲ್ಲಿ ಕಡ್ತಾ ಹೊಡಿಬೇಕಾಗ್ತದೆ. ಈ 4 ಕ್ಯಾನ್ಸಲ್ ಆಗುತ್ತೆ ರೀ. ಇನ್ನು 1 × 2 × 1 ಅಂತಾರೆ 2 ಆಗುತ್ತೆ. ಇನ್ನು ನೆಕ್ಸ್ಟ್ 1 × 1 ಅಂತಾರೆ 1 1 × 3 ಅಂತಾರೆ 3. ಅವ್ರ ಮ್ಯಾಗಿಂದ ಆನ್ಸರ್ ಇದೆ ಎಷ್ಟು ಬಂತು ಅಂತಾರೆ ನ್ಯೂಮರೇಟರ್ದ 2/3 ಅಂತ ಬಂತು. ಓಕೆ ಇನ್ನು ನೆಕ್ಸ್ಟ್ ಅದೇ ರೀತಿ ಇದನ್ನು ಸಾಲ್ವ್ ಮಾಡ್ಕೊಡ್ರಿ ಎಷ್ಟಾಗುತ್ತೆ ಅಂತೇಳಿ. ಇನ್ನು ನೋಡ್ರಿ 3/4 ಫಸ್ಟ್ ನೋಡ್ರಿ ಇಲ್ಲಿ ಡಿವೈಡ್ ಐತಿ, ಇಲ್ಲಿ ಆಫ್ ಐತಿ ಅಂತಾರೆ. ನಾವು ಯಾವುದಕ್ಕೆ ಒತ್ತು ಕೊಡಬೇಕು ಅಂತಾರೆ ಆಫ್ಗೆ ಒತ್ತು ಕೊಡ್ಬೇಕು ರೀ. ಯಾವುದಕ್ಕೆ ಹೇಳ್ರಿ ಆಫ್ ಮಾಡ್ಕೋಬೇಕು. ಇಲ್ಲಿ ಹೇಳಿ ನೋಡ್ರಿ ಜಸ್ಟ್ ಕ್ವಶನ್ ನೋಡ್ರಿ. ಬೋರ್ಡ್ ಮಾಸ್ ಅಂತಾರೆ ಫಸ್ಟ್ ಆಫ್ ಮಾಡ್ಕೊಂಡು ಏನು ಮಾಡ್ಕೋಬೇಕು ಡಿವಿಷನ್ ಮಾಡ್ಕೋಬೇಕು. ಬೋರ್ಡ್ ಮಾಸ್ ರೂಲ್ ಹೇಳ್ತದೆ. ನೋಡ್ರಿ ಇವಾಗ ಇಂಟು 8 ಮಾಡ್ಕೊಂಡ್ರಿ ಅಂತ ನೋಡ್ರಿ ಆನ್ಸರ್ ಎಷ್ಟು ಬರ್ತದೆ 4 ಒಂದರಲ್ಲೇ 4 2 8 ಅಂತಾರೆ ನೋಡ್ರಿ. 3 × 2 ಅಂತಾರೆ ಎಷ್ಟು ಬರುತ್ತೆ ಹೇಳ್ರಿ ಇದು 6 ಬರುತ್ತೆ. 4 ಒಂದರಲ್ಲೇ 4 2 8 3 × 2 ಅಂತಾರೆ ಎಷ್ಟು ಬರುತ್ತೆ ಹೇಳ್ರಿ 6 ಬರುತ್ತೆ. ಇನ್ನು 6 ಡಿವೈಡೆಡ್ ಬೈ 2 ನೋಡ್ರಿ 2 ಒಂದರಲ್ಲೇ 2 ಮೂರಲೆ ನೋಡ್ರಿ ಇದು ಎಷ್ಟು ಬರುತ್ತೆ ಅಂತಾರೆ ಆನ್ಸರ್ 3 ಬರುತ್ತೆ. ಎಷ್ಟು ಬರುತ್ತೆ ಹೇಳ್ರಿ 3 ಬರುತ್ತೆ. ನೋಡ್ರಿ ಇವಾಗ ಇದು 2/3 ಬಂತು, ಇದು 3 ಬಂತು. ಹಂಗಾರೆ ಇದನ್ನು ಯಾವ ರೀತಿ ಬರ್ಕೋಬೋದು ನಾವು 2/3 ಡಿವೈಡೆಡ್ ಬೈ 3 ಅಂತ ಕೂಡಲೇ ನೋಡ್ರಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊತೀವಿ. ಇದು 3 ಏನಾಗುತ್ತೆ ಕೆಳಗಡೆ ಬಂದು ಇಂಟು ಆಗುತ್ತೆ. ನೋಡ್ರಿ ಇವಾಗ ಇದು ಕೆಳಗಡೆ ಬಂದು ಇಂಟು ಆಯಿತು ಅಂತ ನೋಡ್ರಿ ಇವಾಗ 2 ಡಿವೈಡೆಡ್ ಬೈ 3 × 3 ಅಂತ ಆಗುತ್ತೆ ರೀ. 2 × 3 × 3 ನೋಡ್ರಿ ಇವಾಗ ಇದು ಆನ್ಸರ್ ಏನಾಗುತ್ತೆ ಅಂತಾರೆ 2 ಡಿವೈಡೆಡ್ ಬೈ 3 × 3 ಅಂತಾರೆ 9 ಅಂತ ಆಗುತ್ತೆ ಆನ್ಸರ್. ನೋಡ್ರಿ ಇಷ್ಟೆಲ್ಲ ಆನ್ಸರ್ ನಮಗೆ ಎಷ್ಟು ಬಂತು ಅಂತಾರೆ 2/9 ಅಂತ ಬಂತು. ಸಪ್ರೇಟಾಗಿ ಸಾಲ್ವ್ ಮಾಡ್ಕೋಬೇಕದು. ಓಕೆ ಇನ್ನೇನೈತಿ ಅಂತ ನೋಡ್ರಿ ಇದೆಲ್ಲ ಕ್ಯಾನ್ಸಲ್ ಆಯ್ತು. ಇವಾಗ ಇನ್ನು ಪ್ಲಸ್ 6 ಡಿವೈಡೆಡ್ ಬೈ 3 × 2 ಈ ರೀತಿ ಸಾಲ್ವ್ ಮಾಡ್ಕೋಬೇಕ್ರಿ. ಇನ್ನು ಹಾಗಾದ್ರೆ ನೋಡ್ರಿ ಇವಾಗ ಇಲ್ಲಿ ಏನೈತಿ ಪ್ಲಸ್ ಐತಿ, ಡಿವೈಡ್ ಐತಿ, ಇಂಟು ಐತಿ. ಹಾಗಾದ್ರೆ ಈಗ ಯಾವ್ದು ಮಾಡ್ಕೋಬೇಕು ಡಿವೈಡ್ ಮಾಡ್ಕೋಬೇಕು. 3 ಒಂದರಲ್ಲೇ 3 2 6 ಇನ್ನು 2 × 2 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ 4 ಆಗುತ್ತೆ. 2 × 2 ಅಂತಾರೆ ಎಷ್ಟಾಗುತ್ತೆ 4 ಆಗುತ್ತೆ. 2/9 ಪ್ಲಸ್ 4 ನೋಡ್ರಿ ಏನೂ ಇಲ್ಲ ಅಂತಾರೆ ಕೆಳಗಡೆ 1 ಅಂತ ಇರ್ತದೆ. ಇವಾಗ ಫ್ರ್ಯಾಕ್ಷನ್ಸ್ ಒಳಗೆ ಇದ್ದಿದ್ದು ನಮಗೆ ಕೂಡಿಸೋದು ಬರ್ತೈತಿ. ಫ್ರ್ಯಾಕ್ಷನ್ಸ್ ಒಳಗೆ ಇದ್ದಿದ್ದು ಕೂಡಿಸ್ಬೇಕಂತ ನೋಡ್ರಿ. ನಿಮ್ಗೆ ಏನಾರು ಡೌಟ್ ಇತ್ತು ಅಂತಾರೆ ಹಿಂದೊಂದಿಷ್ಟು ಹೋಗಿ ವಿಡಿಯೋಗಳನ್ನು ನೋಡ್ಕೊಡ್ರಿ. ಇಲ್ಲ ನೋಡ್ರಿ ಇವಾಗ ಏನೈತಿ ಅಂತಾರೆ ಕ್ವಶನ್ ಈ 9 ಮತ್ತು 1 ಛೇದ ಸೇಮ್ ಇಲ್ಲ ಅಂತ ಏನು ಮಾಡ್ಕೋಬೇಕಾಕೈತಿ LCM ತಗೋಬೇಕಾಕೈತಿ. ಅವ್ರು 9 ಮತ್ತು 1ರದ್ದು LCM ಎಷ್ಟು ಆಕೈತಿ ಅಂತಾರೆ 9 ಆಕೈತಿ. ಇನ್ನು 9 ಎಷ್ಟರಲ್ಲೇ 9 ರೀ 9 ಒಂದರಲ್ಲೇ 9 1 ಎಷ್ಟರಲ್ಲೇ 9 9 1 9ರಲ್ಲೇ 9 ಅವ್ರು 2 ಒಂದರಲ್ಲೇ 2 4 9ರಲ್ಲೇ 36 ಅವ್ರು ನೋಡ್ರಿ 2 + 36 ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ 38 ಆಗುತ್ತೆ ರೀ. 38/9 ಅಂತ ಆಪ್ಷನ್ ಇಲ್ಲ. ಹಾಗೆ ನೋಡ್ರಿ ಇವಾಗ ಯಾವ ರೀತಿ ಮಾಡ್ಕೋಬೇಕಂದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಒಳಗೆ ಆನ್ಸರ್ ಐತಿ. ಮಿಕ್ಸ್ಡ್ ಫ್ರ್ಯಾಕ್ಷನ್ ತಗೋಬೇಕು. 9 ಒಂದರಲ್ಲೇ 9 4ರಲ್ಲೇ 36 2 ಶೇಷ ಉಳಿತದೆ ಅದನ್ನು ಮೇಲೆ ಬರೀರಿ. ಕೆಳಗಡೆ ಎಷ್ಟರಿಂದ ಕಡ್ತಾ ಹೊಡ್ಯಾಕತ್ತೀವಿ 9ರಿಂದ ಕಡ್ತಾ ಹೊಡ್ಯಾಕತ್ತೀವಿ ಅಂತಾರೆ 4 2/9. ಎಸ್ ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ಇನ್ನು ನೆಕ್ಸ್ಟ್ ಅದೇ ರೀತಿ ನೋಡ್ರಿ ಇದೇನಿದೆ ಹಿಂಗೆ ಬಿಡ್ಸತನ ಅಂತೇಳಿ ಏನಾಗತ್ತಿರ್ಬೋದು ನೀವು. ಬಟ್ ಇವು ಬಿಡಿಸ್ಬೇಕಂದ್ರೆ ಬೇಸಿಕ್ ನಮಗೆ ಗೊತ್ತಿರ್ಬೇಕು ರೀ. ಆ ಬೇಸಿಕ್ ಚಾಪ್ಟರ್ ಯಾರಿಗೆ ಗೊತ್ತದಾವ ಅವ್ರಿಗೆ ಮಾತ್ರ ಈ ರೀತಿ ಕ್ವಶನ್ಸನ್ನು ಸಾಲ್ವ್ ಮಾಡ್ಲಿಕ್ಕೆ ಬರ್ತಾವೆ. ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಂಗಾರೆ ನೋಡ್ರಿ ಏನೈತಿ ಅಂತಾರೆ
ಒಂದು ಎವರೇಜ್ ಸ್ಪೀಡ್ ಮೇಲೆ ಕ್ವಶನ್ ಅದ ನೋಡ್ರಿ. ಏನೈತಿ ಅಂದ್ರೆ ಅ ಪರ್ಸನ್ ಕವರ್ಸ್ ದ ಫಸ್ಟ್ 11 ಕಿಲೋಮೀಟರ್ ಆಫ್ ಹಿಸ್ ಜರ್ನಿ 60 ಮಿನಿಟ್ಸ್ ಆ್ಯಂಡ್ ದ ನೆಕ್ಸ್ಟ್ 22 ಕಿಲೋಮೀಟರ್ ದ ಸೇಮ್ ಜರ್ನಿ ಇನ್ 30 ಮಿನಿಟ್ಸ್. ಸೊ ವಾಟ್ ಈಸ್ ದ ಎವರೇಜ್ ಸ್ಪೀಡ್ ಆಫ್ ಹಿಸ್ ಓವರ್ ಆಲ್ ಜರ್ನಿ ಅಂದ್ರೆ ಎವರೇಜ್ ಸ್ಪೀಡ್ ಕಂಡುಹಿಡ್ರಿ ಅನ್ನಕತ್ತಾರೆ. ನೋಡ್ರಿ ನಮಗೆ ಏನು ಗೊತ್ತಿರಬೇಕು ಅಂತಾರ, ಫಸ್ಟ್ ಈ ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕಂತಾರ ಏನು ಗೊತ್ತಿರ್ಬೇಕು ಹೇಳ್ರಿ, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಗೊತ್ತಿರ್ಬೇಕು ರೀ. ಏನು ಹೇಳ್ರಿ, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಗೊತ್ತಿರ್ಬೇಕು. ಟೋಟಲ್ ಡಿಸ್ಟೆನ್ಸ್ ನೋಡ್ರಿ ಹಂಗಾರೆ ಇವಾಗ ನಮಗೆ ಗೊತ್ತದ ಡೈರೆಕ್ಟ್ ಟೋಟಲ್ ಟೈಮನ್ನು ತೊಗೋಬೋದು. ಹೆಂಗಂತಾರ ಸಾರಿ ಟೋಟಲ್ ಡಿಸ್ಟೆನ್ಸನ್ನು ತೊಗೋಬೋದು. ನೋಡಿರಿ ಫಸ್ಟ್ ಏನು ಮಾಡಕತ್ತಾನ 11 ಕಿಲೋಮೀಟರ್ ಆಮೇಲೆ 22 ಕಿಲೋಮೀಟರ್ ಅಂತ ನೋಡಿರಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯಿತು 33 ಕಿಲೋಮೀಟರ್ ಆಯಿತು. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು ಹೇಳ್ರಿ 33 ಕಿಲೋಮೀಟರ್ ಆಯಿತು. ನೋಡಿರಿ ಫಸ್ಟ್ ಏನು ಮಾಡ್ಕೋಬೇಕು ಇವಾಗ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗ್ತದೆ ಅಂತಾರೆ, ಇದು 11 ಕಿಲೋಮೀಟರ್ ಇದು 22 ಕಿಲೋಮೀಟರ್ ಅಂತಾರೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಕೈತಿ 33 ಕಿಲೋಮೀಟರ್ ಆಕೈತಿ. ಇನ್ನು ಟೋಟಲ್ ಟೈಮ್ ಕೂಡ ಕೊಟ್ಟಾರ್ರಿ, ಇದು 60 ನಿಮಿಷ ಇದು 30 ನಿಮಿಷ. ಹಾಗಾದ್ರೆ ನೋಡಿರಿ ಟೋಟಲ್ 90 ನಿಮಿಷ ಅಂತ ಆಗ್ತದೆ. ಬಟ್ 90 ನಿಮಿಷವನ್ನು ನೋಡಿರಿ 90 ಮಿನಿಟ್ ಅದ. ಬಟ್ ಇದು ಏನೈತಿ 33 ಕಿಲೋಮೀಟರ್ ಐತಿ. ಬಟ್ ಇದು 90 ಮಿನಿಟ್ ಅಂತಾರೆ ನೋಡಿರಿ. ಕಿಲೋಮೀಟರ್ ಪರ್ ಮಿನಿಟ್ ಆನ್ಸರ್ ಬರುತ್ತಾ. ಈ ಕಿಲೋಮೀಟರ್ ಇತ್ತು ಅಂತಾರೆ ಈ 90 ಮಿನಿಟನ್ನು ನಾವೇನು ಮಾಡ್ಕೋಬೇಕು ಅಂತಾರೆ ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕು ರೀ. ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಇದನ್ನ ಏನು ಮಾಡ್ಬೇಕಂತಾರೆ ಡಿವೈಡ್ 60 ಮಾಡ್ಕೋಬೇಕು. ಇವಾಗ ಕಡ್ತಾ ಹೊಡೆದ್ರಿ ಅಂತಾರೆ ನೋಡಿರಿ ಏನಾಗುತ್ತೆ ಅಂತಾರೆ ಈ ಜೀರೋ ಕ್ಯಾನ್ಸಲ್. ನೋಡಿರಿ ಇವಾಗ 6 ಒಂದರಲ್ಲೇ 6 ಎಷ್ಟರಲ್ಲೇ 6 ಒಂದರಲ್ಲೇ 6 ಎಷ್ಟು ಉಳಿತೈತಿ ಅಂತಾರೆ 3 ಉಳಿತೈತಿ. ಪಾಯಿಂಟ್ ಕೊಟ್ಟಿವಿ ಅಂತಾರೆ 30 ಆಗ್ತದೆ. 6 5 30 ಹಾಗಾದ್ರೆ 1.5 ಅವರ್ ಆಗುತ್ತೆ ರೀ. ಎಷ್ಟು ಹೇಳ್ರಿ 1.5 ಅವರ್. ಇನ್ನು 1.5 ಅವರ್ ಅಂತಂದು ಕೂಡಲೇ ನೋಡಿರಿ ಇಲ್ಲಿ ಕೆಳಗಡೆ ಇಟ್ಕೊಂಡ್ರಿ ಅಂತಾರೆ 1.5 ಅವರ್. ಈ ಕಡ್ತಾ ಹೊಡ್ಯಾಕೆ ಮತ್ತೆ ನಮ್ಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಈ ಪಾಯಿಂಟ್ ಆದ ನಂತರ ನೋಡಿರಿ 1 ಅಂಕಿ ನೋಡಿರಿ ಪಾಯಿಂಟ್ ಆದ ನಂತರ 1 ಅಂಕಿ ಇತ್ತು ಅಂತಾರ ಇದು ಪಾಯಿಂಟ್ ಬಿಟ್ಟು ಹೊರ ಬರ್ಬೇಕಾದ್ರೆ ನಾವು ಇದಕ್ಕೆ ಏನು ಮಾಡ್ತೀವಿ ಇಂಟು 10 ಮಾಡಿವಿ ಅಂತಾರೆ ಇದು 15 ಆಗ್ತದೆ. ಇನ್ನು ಇದಕ್ಕೆ ಇಂಟು 10 ಮಾಡಿವಿ ಅಂತಾರೆ ಇದಕ್ಕೂ ಇಂಟು 10 ಮಾಡ್ಕೋಬೇಕಾಗ್ತದೆ. ಇದು ಎಷ್ಟಾಗ್ತದೆ ಹೇಳ್ರಿ 33 ಆಗ್ತದೆ. ಯಾಕೆ ಇಂಟು 10 ಮಾಡಿದೆ ಅಂತಾರೆ ಪಾಯಿಂಟ್ದಿಂದ 330 ಆಗ್ತದೆ. ಯಾಕೆ ಇಂಟು 10 ಮಾಡಿದೆ ಅಂತಾರೆ ಈ ಪಾಯಿಂಟಿಂದ ಹೊರಗೆ ತಗೊಳ್ಳೋ ಸಲುವಾಗಿ ರೀ. ಇದಕ್ಕೆ ಇಂಟು 10 ಮಾಡಿದಾಗ ಇದು 15 ಆಗ್ತದೆ. ಇನ್ನು ಇದಕ್ಕೆ ಇಂಟು 10 ಮಾಡಿವಿ ಅಂದ್ರೆ ಇದಕ್ಕೂ ಇಂಟು 10 ಮಾಡಬೇಕಾಗ್ತದೆ. ಅವಾಗ ಎಷ್ಟು ಆಕೈತಿ ಅಂತ 330 ಆಕೈತಿ. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡಿರಿ 15 ಒಂದರಲ್ಲೇ 15 ಎರಡರಲ್ಲೇ 30. ಇನ್ನು ಎಷ್ಟು ಉಳಿತದ್ರಿ ಮತ್ತು 3 ಉಳಿತದ 30 ಆಯಿತು. ಮತ್ತು 15 ಎರಡರಲ್ಲೇ 30 ಅಂತಾರೆ. ನಮ್ದು ಎವರೇಜ್ ಸ್ಪೀಡ್ ಎಷ್ಟು ಅಂತಾರೆ 22 ಕಿಲೋಮೀಟರ್ ಪರ್ ಅವರ್. ಎವರೇಜ್ ಸ್ಪೀಡ್ ಏನು ಹೇಳ್ರಿ 22 ಕಿಲೋಮೀಟರ್ ಪರ್ ಅವರ್. ಸಿಂಪಲ್ ಕ್ವಶನ್ ಅದ. ನೋಡಿರಿ ಇದೇ ರೀತಿ ಇನ್ನೂ ಒಂದು ಕ್ವಶನ್ ಐತಿ, ನೀವು ಸಾಲ್ವ್ ಮಾಡಿರಿ ನೋಡೋಣ. ಫಸ್ಟ್ ನೋಡ್ರಿ ಏನೈತಿ ಕ್ವಶನ್. ಒಬ್ಬ ವ್ಯಕ್ತಿ ತನ್ನ ಪ್ರಯಾಣದ ಮೊದಲ 400 ಮೀಟರ್ ದೂರವನ್ನು 8 ಗಂಟೆಗಳಲ್ಲಿ ಕ್ರಮಿಸುತ್ತಾನೆ. ಅದೇ ಪ್ರಯಾಣದ ಮುಂದಿನ 500 ಕಿಲೋಮೀಟರ್ ದೂರವನ್ನು 7 ಗಂಟೆಗಳಲ್ಲಿ ಕ್ರಮಿಸುತ್ತಾನೆ. ಹಾಗಾದರೆ ಆತನ ಒಟ್ಟಾರೆ ಪ್ರಯಾಣದ ಸರಾಸರಿ ಎಷ್ಟು, ಸರಾಸರಿ ವೇಗ ಎಷ್ಟು ಅಂತ ಕೇಳಾಕತ್ತಾರ. ನೋಡ್ರಿ ಈ ಸರಾಸರಿ ವೇಗ ಅಂತಾರ ಎವರೇಜ್ ಸ್ಪೀಡ್. ಈ ಎವರೇಜ್ ಸ್ಪೀಡ್ ಕಂಡು ಹಿಡಿಬೇಕಂದ್ರೆ ನಾವೇನು ಮಾಡ್ತೀವಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂತ ಮಾಡ್ಕೊತೀವಿ ರೀ. ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತಾ, ಟೋಟಲ್ ಡಿಸ್ಟೆನ್ಸ್ ನೋಡ್ರಿ ಎಷ್ಟಾಗುತ್ತಾ ನೋಡಿರಿ ಫಸ್ಟ್ 400 ಕಿಲೋಮೀಟರ್ ಆಮೇಲೆ 500 ಕಿಲೋಮೀಟರ್ ಅಂತ ನೋಡಿರಿ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತಾರ 900 ಕಿಲೋಮೀಟರ್ ಆಗುತ್ತೆ ರೀ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತಾ 900 ಕಿಲೋಮೀಟರ್ ಡಿವೈಡೆಡ್ ಬೈ ಇನ್ನು ಟೋಟಲ್ ಟೈಮ್ ಎಷ್ಟಾಗುತ್ತೆ ನೋಡ್ರಿ. ಇವಾಗ ಟೈಮ್ ನೋಡ್ರಿ ಇವಾಗ ಮೊದಲ 8 ಗಂಟೆ ಆಮೇಲೆ 7 ಗಂಟೆ. ಓಕೆ 8 ಗಂಟೆ ಮತ್ತು 7 ಗಂಟೆ ಅಂತಾರೆ ಟೋಟಲ್ ಟೈಮ್ ಎಷ್ಟಾಗುತ್ತಾ ಅಂತಾರ 15 ಅವರ್ ಆಗುತ್ತೆ ರೀ. ಎಸ್ 15 ಅವರ್ ಆಗುತ್ತಾ. ಹಾಗಾದ್ರೆ ನೋಡ್ರಿ ಇವಾಗ ಕಿಲೋಮೀಟರ ಇದು ಅವರ್. ನಮ್ಮ ಆನ್ಸರ್ ಏನು ಬರ್ತೈತಿ ಕಿಲೋಮೀಟರ್ ಪರ್ ಅವರ್ನಾಗ ಬರ್ತೈತಿ. ಹಾಗಾದ್ರೆ 15 ಒಂದರಲ್ಲೇ 15 ಎಷ್ಟರಲ್ಲೇ 90 ಅಂತಾರ 15 6ರಲ್ಲೇ 90 ಇದೊಂದು 0 ಅಂತಾರೆ. ಆನ್ಸರ್ ಏನೈತೆ ಹೇಳ್ರಿ 60 ಕಿಲೋಮೀಟರ್ ಪರ್ ಅವರ್. ಇದೇ ಆನ್ಸರ್ 60 ಕಿಲೋಮೀಟರ್ ಪರ್ ಅವರ್ ಅನ್ನೋದು ಯಾವುದೈತಿ ಆಪ್ಷನ್ 3 ಕರೆಕ್ಟ್. ಎಸ್ ಅರ್ಥ ಆಯಿತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ನೋಡ್ರಿ ಎವರೇಜ್ ಮೇಲೆ ಕ್ವಶನ್ ಅದು ನೋಡ್ರಿ. ಇದೇ ಶಿಫ್ಟ್ ಒಳಗೆ 2 ಕ್ವಶನ್ ಎವರೇಜ್ ಮೇಲೆ ಬಂದಾವ. ನೋಡ್ರಿ ಏನೈತಿ ಅಂತಾರೆ ಕ್ವಶನ್. ದ ಎವರೇಜ್ 4 ನಂಬರ್ಸ್ ಈಸ್ 52. ದ ಎವರೇಜ್ ಆಫ್ ದ ಫಸ್ಟ್ 2 ನಂಬರ್ಸ್ ಈಸ್ 3 times ದ ಎವರೇಜ್ ಆಫ್ ದ ನೆಕ್ಸ್ಟ್ 2 ನಂಬರ್ಸ್. ದೆನ್ ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 2 ನಂಬರ್ಸ್ ಅಂತ ಕೇಳಾಕತ್ತಾರ. ಅಂದ್ರೆ ನೋಡ್ರಿ ಏನೈತಿ ಕ್ವಶನ್ ಏನೈತಿ ಅಂತಾರ ದ ಎವರೇಜ್ ಆಫ್ 4 ನಂಬರ್ಸ್ ಇಸ್ 52. ಅಂದ್ರೆ
ಈ 4 ಸಂಖ್ಯೆದ್ದು ಎವರೇಜ್ ಎಷ್ಟೈತಿ ಅಂತಾರ 52 ಐತಿ ಅಂತಾರ. ಸಮ್ ಎಷ್ಟಾಗತ್ತೆ ರೀ 50 ಇಂಟು 4 ಅಂತಾರ 200, 2 4 8 ಅಂತಾರ. ಸಮ್ ಎಷ್ಟಾಕೈತಿ ಅಂತಾರ 208 ಆಕೈತಿ ರೀ. ನೋಡ್ರಿ ಏನು ಮಾಡ್ಕೋಬೇಕಾಗ್ತದ, ನಂಬರ್ ಇಂಟು ಎವರೇಜ್ ಮಾಡ್ಕೊಂಡ್ರಿ ಅಂತಾರ ಏನು ಸಿಗ್ತದೆ ಹೇಳ್ರಿ, ನಮಗೆ ಸಮ್ ಸಿಗ್ತದ. ಏನು ಸಿಗ್ತದ, ಸಮ್ ಸಿಗ್ತದ. ಈಗ ಅವ್ರು ಏನನ್ನತ್ತಾರ ಅಂತಾರ ಎವರೇಜ್ ಆಫ್ ದ ಫಸ್ಟ್ 2 ನಂಬರ್ ಅಂದ್ರೆ ನೋಡ್ರಿ 4 ಸಂಖ್ಯೆಗಳ ಸರಾಸರಿ 52, ಮೊದಲ 2 ಸಂಖ್ಯೆಗಳ ಸರಾಸರಿಯು ಮುಂದಿನ 2 ಸಂಖ್ಯೆಗಳ ಸರಾಸರಿಯ 3 ಪಟ್ಟಾಗಿದೆ. 4 ಸಂಖ್ಯೆ ಅದಾವ, 1 2 3 4 ಸಂಖ್ಯೆ ಅದಾವ. ಈ ಮೊದಲೇನು 2 ಸಂಖ್ಯೆ ಅದಾವಲ್ಲ, ಈ 2 ಸಂಖ್ಯೆದ ಮೊತ್ತ ಏನಾಗೈತಿ ಅಂತಾರ, ಈ 2 ಸಂಖ್ಯೆ ಏನೈತಲ್ಲ ನೋಡ್ರಿ ಮುಂದಿನ 2 ಸಂಖ್ಯೆಗಳ ಸರಾಸರಿಯ 3 ಪಟ್ಟು. ನೋಡ್ರಿ ಏನನ್ನತ್ತಾರ, ಮೊದಲ 2 ಸಂಖ್ಯೆಗಳ ಸರಾಸರಿ, ಮೊತ್ತ ಅಲ್ಲ ಸರಾಸರಿ. ಈ 2 ಸಂಖ್ಯೆದ ಎವರೇಜ, ಈ 2 ಸಂಖ್ಯೆದ ಎವರೇಜ್ ಏನೈತಲ್ಲ ಇದ್ರದ್ದ 3 ಪಟ್ಟು ಐತೆ ಅಂತ. ಅರ್ಥ ಆಗತೈತ್ರಿ ಕ್ವಶನ್? ನೋಡ್ರಿ ಮೊದಲ 2 ಸಂಖ್ಯೆದ ಎವರೇಜ್ ಏನೈತಲ್ಲ ಈ ಎವರೇಜ್, ಈ ಸಂಖ್ಯೆದ ಏನು ಎವರೇಜ್ ಐತಲ್ಲ ಮುಂದಿನ 2 ಸಂಖ್ಯೆದ ಎವರೇಜ ಇದ್ರದ್ದ 3 ಪಟ್ಟು ಇದ್ರದ್ದು ಸರಾಸರಿ ಐತೆ ಅಂತ. ಹಂಗಾರ ಏನು ಕೇಳತ್ತಾರ ಅಂತಾರ, ಹಾಗಾದರೆ ಮೊದಲ 2 ಸಂಖ್ಯೆಗಳ ಮೊತ್ತ ಕೇಳಕತ್ತಾರ್ರಿ. ಹಂಗಾರೆ ಮೊತ್ತ ಅಂತಾರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊತೀರಿ ನೋಡ್ರಿ. ಫಸ್ಟ್ ಇಲ್ಲಿ ನೀವು ಸಾಲ್ವ್ ಮಾಡ್ಕೋಬೋದು. ಯಾವ ರೀತಿ ಅಂತ ನೋಡ್ರಿ, ಇಲ್ಲಿ ಫಸ್ಟ್ 2 ನಂಬರ್ ಯಾವ ಹೇಳ್ರಿ, ಫಸ್ಟ್ 2 ನಂಬರ್ ಈ ನೋಡ್ರಿ ಎ ಬಿ ಸಿ ಡಿ 4 ನಂಬರ್ ಅದಾವ ಅಂತ ತಿಳ್ಕೊಡ್ರಿ. ಫಸ್ಟ್ 2 ನಂಬರ್ ಅಂತಾರೆ ಯಾವು, ಎ ಪ್ಲಸ್ ಬಿ. ನೆಕ್ಸ್ಟ್ 2 ನಂಬರ್ ಅಂತಾರೆ ಯಾವು, ಸಿ ಪ್ಲಸ್ ಡಿ. ಓಕೆ, ನೋಡ್ರಿ ಇದ್ರದ್ದು ಸರಾಸರಿ ಎಷ್ಟೈತಿ ಅಲ್ಲ, ಇದ್ರದ್ದು ಎಷ್ಟು ಪಟ್ಟು ಐತಿ, ಇದ್ರದ್ದು 3 ಪಟ್ಟು ಐತಿ. ಹಂಗಾರೆ ಇದ್ರದ್ದು ಏನಾರ 1 ಆಗಿತ್ತು ಅಂತಾರೆ, ಇದ್ರದ್ದು ಎಷ್ಟು ಹೇಳ್ರಿ 3. ನೋಡ್ರಿ ಏನೈತಿ ಇವಾಗ 3:1 ಅಂತ ಐತಿ, ಆಯ್ತಾ ಇಲ್ಲ? ಇದ್ರದ್ದು ಏನು ರೇಷೋ 1 ಇತ್ತು ಅಂದ್ರೆ ಇದ್ರದ್ದು ಎಷ್ಟು 3 ಪಟ್ಟು. ಇನ್ನು ಟೋಟಲ್ ಎಷ್ಟೈತಿ 208 ಐತಿ. ಸಾರಿ, ಟೋಟಲ್ ಮೊತ್ತ 208 ಐತಿ ಅಂತಾರೆ. ನಾವು ಕೂಡ ಏನು ಮಾಡ್ಕೋಬೇಕು ಹೇಳ್ರಿ, ಕೂಡಿಸ್ಕೋಬೇಕು. ಇದು 4 ಪಾರ್ಟ್ ಆಗುತ್ತೆ, ಇದು 4 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 208. ಇನ್ನು ನಮಗೆ ಏನು ಬೇಕಾಗೈತಿ ಅಂತಾರೆ ಫಸ್ಟ್ 2 ಸಂಖ್ಯೆದ ಇದು ಮೊತ್ತ ಐತಿ ಅಂತಾರೆ, ಇದು 2 ಸಂಖ್ಯೆದ ಮೊತ್ತ ಸಿಗ್ತೈತ್ರಿ. ಹಂಗಾರೆ ನೋಡ್ರಿ ಇವಾಗ 1 ಪಾರ್ಟ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕಾರೆ ಇದರಿಂದ ಇದನ್ನು ಕಡ್ತಾ ಹೊಡಿಬೇಕು. 3 ಪಾರ್ಟ್ ವ್ಯಾಲ್ಯೂ ಕಂಡು ಹಿಡ್ಬೇಕಾರೆ ಇದಕ್ಕೆ ಇಂಟು ಮಾಡ್ಕೋಬೇಕು. ನೋಡ್ರಿ 4 ಎಷ್ಟರಲ್ಲಿ 20 ಅಂತಾರ, 4 5ರಲ್ಲಿ 20, 4 2ರಲ್ಲಿ 8. 1 ಪಾರ್ಟ್ ವ್ಯಾಲ್ಯೂ 52 ಅಂತಾರೆ. ನೋಡ್ರಿ 3 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತಾ ನೋಡ್ರಿ ಇವಾಗ 53 150, 2 3 6 ಅಂತಾರ 156 ಆಗುತ್ತೆ. ನೋಡ್ರಿ ಇವಾಗ ಇದ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಮತ್ತು 52 ಆಗುತ್ತೆ ಅಂತಾರ. ಇದ್ರದ್ದು 3 ಪಟ್ಟು ಐತಿಲ್ಲ ನೀವು ಚೆಕ್ ಮಾಡ್ಕೊಳ್ರಿ ಬೇಕಂತ. ನೋಡ್ರಿ 52ರದ 3 ಪಟ್ಟು 156 ಅಂತ. ನೋಡ್ರಿ ಮುಂದಿನ 2 ಸಂಖ್ಯೆಕ್ಕಿಂತ ಇದ್ರದ್ದು ಎಷ್ಟೈತಿ 3 ಪಟ್ಟು ಐತಿ. ಅರ್ಥ ಆಗತ್ತದಲ್ರಿ ನಾ ಹೇಳೋದು? ಎಸ್. ಹಾಗಾದ್ರೆ ನೋಡ್ರಿ ಇವಾಗ ನಮ್ಮ ಆನ್ಸರ್ ಎಷ್ಟು ಅಂತಾರ 156. ಯಾವ ಆಪ್ಷನ್ ಸರಿ ಅಂತಾರ 2ನೇ ಆಪ್ಷನ್ ಸರಿ. ಅರ್ಥ ಆಯಿತು ಅಂತ ಅನ್ಕೊಂಡೀನಿ. ಕರೆಕ್ಟ್ ನೀಟಾಗಿ ಸಾಲ್ವ್ ಮಾಡ್ಕೊಡ್ರಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರೆ ಏನೈತಿ ನೋಡ್ರಿ. ದ ಎವರೇಜ್ ಆಫ್ 6 ನಂಬರ್ಸ್ ಇಸ್ 48. ದ ಎವರೇಜ್ ಆಫ್ ದ ಫಸ್ಟ್ 3 ನಂಬರ್ಸ್ ಈಸ್ 2 times ದ ಎವರೇಜ್ ಆಫ್ ದ ನೆಕ್ಸ್ಟ್ 3 ನಂಬರ್ಸ್. ದೆನ್ ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 3 ನಂಬರ್ಸ್. ಸೇಮ್ ಕ್ವಶನ್ ಐತಿ ನೋಡ್ರಿ. ಎಷ್ಟು ಸಂಖ್ಯೆ ಅದಾವ ಅಂತಾರ 6 ಸಂಖ್ಯೆ ಅದಾವ. ನೋಡ್ರಿ 6 ಸಂಖ್ಯೆದ ಎವರೇಜ್ ಎಷ್ಟೈತಿ ಅಂತಾರ 48 ಐತಿ. ಹಂಗಾರೆ ಸಮ್ ಎಷ್ಟಾಕೈತಿ ಹೇಳ್ರಿ ಇವಾಗ 4 6ರಲ್ಲಿ 24 ಅಂತಾರೆ 240, 8 6ರಲ್ಲಿ 48 ಅಂದ್ರೆ 288 ಏನಾಗುತ್ತೆ ಹೇಳ್ರಿ ಸಮ್ ಆಗುತ್ತೆ. ನೋಡ್ರಿ ಸಮ್ ಎಷ್ಟಾಯಿತು 288 ಆಯಿತು. ಬಟ್ ಅವ್ರು ಏನನ್ನತ್ತಾರ 2 times ಆಫ್ ದ ಲಾಸ್ಟ್ 3. ನೋಡ್ರಿ 2 times ದ ಎವರೇಜ್ ಆಫ್ ದ ನೆಕ್ಸ್ಟ್ 3 ನಂಬರ್ಸ್ ಅಂದ್ರೆ ಇಲ್ಲಿ ಎಷ್ಟು ಸಂಖ್ಯೆ ಅದಾವ ಅಂತ ನೋಡ್ರಿ 6 ಸಂಖ್ಯೆ ಅದಾವ. ಎ ಬಿ ಸಿ ಡಿ ಇ ಎಫ್ ನೋಡ್ರಿ 6 ಸಂಖ್ಯೆ ಅದಾವ. ಈ ಫಸ್ಟ್ 3 ಸಂಖ್ಯೆದ ಏನು ಐತಲ್ಲ ಇದು ನೋಡ್ರಿ ರೇಷೋ ಕೊಟ್ಟಾರಲ್ಲಿ ಏನು ಕೊಟ್ಟಾರ ಅಂತಾರ ನೋಡ್ರಿ. ಫಸ್ಟ್ 3 ನಂಬರ್ಸ್ ಈಸ್ 2 times ದ ಎವರೇಜ್ ಆಫ್ ದ ನೆಕ್ಸ್ಟ್ 3 ನಂಬರ್ಸ್ ಅಂದ್ರೆ ಈ 3 ಸಂಖ್ಯೆ ಏನದಾವಲ್ಲ ಇತರದ ಎವರೇಜ್ ಏನಾರ ಒಂದಿತ್ತು ಅಂತಾರೆ ಇತರದ್ದು ಎಷ್ಟಾಗಿರ್ತೈತಿ ಹೇಳ್ರಿ 2 times ಅಂತಾರೆ 2 ಪಟ್ಟಾಗಿರ್ತೈತಿ. 2:1 ಅಂತ ಹೋಗ್ಬೋದು. ಓಕೆ, ಈಗ ನೋಡ್ರಿ ಇವ್ರದ್ದು ಈ 3 ಸಂಖ್ಯೆದ ರೇಷೋ ಎಷ್ಟು ಅಂತಾರ 2, ಈ 3 ಸಂಖ್ಯೆದ ರೇಷೋ ಎಷ್ಟು ಅಂತಾರ 1. ಹಂಗಾರೆ 2 ಸಂಖ್ಯೆದ ಸಮ್ ಎಷ್ಟೈತಿ 288 ಐತಿ. ನೋಡ್ರಿ 2 + 1 ಅಂತಾರೆ 3 ಪಾರ್ಟ್. ಇದ 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತಾರ 288. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನಂತಾರ ಹಾಗಾದ್ರೆ ಮೊದಲ 3 ಸಂಖ್ಯೆಗಳ ಮೊತ್ತ. ಮೊದಲ 3 ಸಂಖ್ಯೆಗಳ ಮೊತ್ತ ಎಷ್ಟಾಕೈತಿ ಅಂತಂದ್ರೆ ನೋಡ್ರಿ 2 ಪಾರ್ಟ್ ಐತಿ. ಇದನ್ನ ಕಂಡು ಹಿಡ್ಕೋಬೇಕು. ನೋಡ್ರಿ 3 ಎಷ್ಟರಲ್ಲೇ 3 9ರಲ್ಲಿ 27, 1 ಉಳಿತು 18 ಆಯಿತು ಅಂತಾರ 3 6ರಲ್ಲಿ 18. ಇದ 96 ಇಲ್ಲಿ ಇಂಟು ಮಾಡ್ಕೊಂಡ್ರಿ ಅಂತಾರೆ. ನೋಡ್ರಿ ಇವಾಗ 90 × 2 ಅಂತಾರೆ 180,
6 × 2 ಅಂತಾರೆ 12. ಹಂಗಾರೆ ಎಷ್ಟಾಗುತ್ತೆ ಅಂತಾರೆ 192. ಎಷ್ಟಾಗುತ್ತೆ ಹೇಳ್ರಿ 192. ಎಲ್ಲೈತಿ ಆಪ್ಷನ್ ಅಂತಾರೆ ನೋಡಿರಿ. ಆಪ್ಷನ್ ಒಳಗೆ ಯಾವ ಸಂಖ್ಯೆ ಕೇಳಾಗತ್ತಾರ ಅವರು? ಮೊದಲ 3 ಸಂಖ್ಯೆಗಳ ಮೊತ್ತ ಅಂತ ನೋಡ್ರಿ ಎಷ್ಟಾಗುತ್ತೆ 192 ಆಗುತ್ತೆ. ಬಟ್ ಆಪ್ಷನ್ ಒಳಗೆ 92 ಅಂತ ಅಷ್ಟಾಗ್ಯದ. ಇದನ್ನೇನು ಮಾಡ್ಕೊಡ್ರಿ ಅಂತಾರೆ 192 ಅಂತ ಮಾಡ್ಕೊಡ್ರಿ. ಆಪ್ಷನ್ ಸಿ ಕರೆಕ್ಟಾಗಿ. ಅರ್ಥ ಆಯ್ತು? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರೆ ಏನೈತಿ. ಎಸ್ ನೋಡ್ರಿ ಎಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿವಿ ಅಂತಾರ ಈಗ ಆಲ್ರೆಡಿ ನೋಡ್ರಿ ಇಷ್ಟು ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿವಿ. ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂತಾರ ಮತ್ತು ನಾಳೆ ವಿಡಿಯೋ ಒಳಗೆ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತು, ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಕತ್ತಿದ್ದು ಅಂತಾನೆ ಇನ್ನೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಏನಿದೇನು ಅಮೌಂಟ್ ಕೊಟ್ಟು ಏನು ಕ್ಲಾಸ್ ಕೇಳಾಕತ್ತಿಲ್ಲ, ಫ್ರೀ ಒಳಗಿರ್ತದೆ, ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.